ನನ್ ಡೇ ಇವತ್ತು ಹೇಗಿತ್ತು, ಮತ್ತೆ ನನ್ನ ಮಗುನ ಹಾಸ್ಪಿಟಲ್ ಬೇರೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೀನಿ. ಅವ್ನಿಗೆ ಸ್ವಲ್ಪ ಏನ್ ಪ್ರಾಬ್ಲಮ್ ಆಗಿತ್ತು ನನ್ನ ಮಗನ್ಗೆ ಅಂತ ನಾನು ಎಲ್ಲದನ್ನು ಡೀಟೇಲ್ ಆಗಿ ತಿಳಿಸ್ತೀನಿ, ಬನ್ನಿ ನನ್ನ ಜೊತೆ. ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಇಡ್ಲಿ ಮಾಡಿದ್ದೆ. ಅದಕ್ಕೆ ಅಂತ ಅಂದ್ಬಿಟ್ಟು ನಾನು ಕಡಲೆ ಬೀಜದ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆ ಬೀಜನೆಲ್ಲ ನೀಟಾಗೆ ಹುರ್ಕೊಂಡೆ. ಅದು ಕಡಲೆ ಬೀಜನ ನೀವು ನೀಟಾಗಿ ಹುರ್ಕೊಂಡ್ರೆ ಚಟ್ನಿ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ನನಗೆ ಕಡಲೆ ಬೀಜದ ಚಟ್ನಿ ಅಂದರೆ ತುಂಬ ಇಷ್ಟ. ಕಾಯಿ ಚಟ್ನಿಗಿಂತ ನನಗೆ ಕಡಲೆ ಬೀಜದ ಚಟ್ನಿನೇ ಇಷ್ಟ. ಇದು ದೋಸೆಗಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ಅದ್ರ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಕೆಲವೊಬ್ರು ರಿಮೂವ್ ಮಾಡ್ಕೋತಾರೆ, ಇನ್ನು ಕೆಲವೊಬ್ರು ಹಾಗೆ ಹಾಕ್ತಾರೆ. ನಾನು ಎಲ್ಲದನ್ನು ರಿಮೂವ್ ಮಾಡ್ತೀನಿ, ಹಾಗೆ ಹಾಕೋದಿಲ್ಲ. ಮತ್ತು ಅದಾದಮೇಲೆ ಎಲ್ಲ ಸಿಪ್ಪೆ ಎಲ್ಲ ರಿಮೂವ್ ಮಾಡಿಕೊಂಡು ಈ ಥರ ಬರುತ್ತೆ. ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ತೊಗೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಚಿಕ್ಕ ಗಾತ್ರದೊಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದೊಂದು ಚೂರು ನಿಂಬೆಹಣ್ಣು ಹಾಕೋಬೇಕು. ಮತ್ತು ನಾನು 2 ಬಾಡಿಗೆ ಮೆಣಸಿನ್ಕಾಯಿ, 3 ಗ್ರೀನ್ ಚಿಲ್ಲಿ ಹಾಕ್ಕೊಂಡೆ. ಹಾಗೆ ಒಂದು 5-6 ಇಳ್ಕು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಗ್ರೈಂಡ್ ಮಾಡಿಕೊಂಡೆ. ಇಷ್ಟೇ ಇದ್ರದ್ದು. ಸ್ವಲ್ಪ ಸಾಲ್ಟ್ ಹಾಕೋಬೇಕು. ನಾನು ಸಾಲ್ಟ್ನ ಸ್ಕಿಪ್ ಮಾಡಿದ್ದೀನಿ ಅನಿಸುತ್ತೆ. ಮತ್ತು ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ದೋಸೆಗಂತೂ ತಿಂತಾಯಿದ್ರೆ ಬಾಯಲ್ಲಿ ನೀರೇ ಬರ್ತಾಯಿದೆ ನನಗೆ ಹೇಳ್ಬೇಕಾದ್ರೆ, ವಾಯ್ಸ್ ಓವರ್ ಕೊಡಬೇಕಾದ್ರೆ. ಅದಾದಮೇಲೆ ನನ್ನ ಮಗುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ. ನಾವೇನಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ ಅಂದರೆ ಅವನಿಗೆ ಫುಲ್ಲು ಊಟನೇ ತಿಂತಾ ಇಲ್ಲ 3 ಡೇಸಿಂದ. ಮತ್ತು ಕಫ ಜಾಸ್ತಿ ಆಗಿಬಿಟ್ಟಿದೆ. ಅವ್ನ ಗಂಟ್ಲಲ್ಲಿ ಏನಾದರೂ ಇಟ್ಕೊಂಡು ಊಟ ಏನಾದರೂ ಆಚೆ ಹಾಕಿದ್ರೆ ಅಂದರೆ ವಾಮಿಟ್ ಥರ ಮಾಡಿಕೊಂಡ್ರೆ ಕಫ ಕೂಡ ಜೊತೆಲಿ ಬರ್ತಾಯಿತ್ತು. ಹಾಗಾಗಿ ಕಫ ಆಗಿ ನಿಮೋನಿಯಾ ಅದೆಲ್ಲ ಜಾಸ್ತಿ ಆಗೋದು ಬೇಡ. ಮತ್ತು ಊಟ ಅಂತೂ 3 ಡೇಸ್ ಬಿಟ್ಟೇ ಬಿಟ್ಟಿದ್ದಾನೆ. ಅರ್ಧ kg ಕೂಡ ಸಣ್ಣ ಆಗಿಬಿಟ್ಟಿದ್ದ. ನಾನು ವೇಯಿಂಗ್ ಮಿಷನಲ್ಲಿ ನೋಡಿದಾಗ ನನಗೆ ಭಯನೇ ಸ್ಟಾರ್ಟ್ ಆಗೋಯಿತು. ಹಾಗಾಗಿ ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ. ಮತ್ತು ನನ್ನ ಫ್ರೆಂಡ್ ಒಬ್ರು ಯಾರೋ ಕೇಳಿದರು, ನಿಜವಾಗ್ಲೂ ನಿಮ್ಮ ಗಂಡ 40ರಲ್ಲೇ ಓಡಿಸ್ತಾರ ಗಾಡಿನ, ಏನೇ ಹಂಗೆ ಹಾಕಿದ್ಯಾ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನನ್ನ ಹಸ್ಬೆಂಡ್ 40ರಲ್ಲೇ ಓಡಿಸೋದು. ಅವ್ರು ಕೆಲವೊಂದು ಸಲ ಅಂತೂ 40ಕ್ಕಿಂತ ಕಡಿಮೆನೇ ಓಡಿಸ್ತಾರೆ. 40 ಮೇಲೆ ಓಡಿಸೋದಂತೂ ಅವ್ರು ನೋಡೇ ಇಲ್ಲ ನಾನು ಇದುವರೆಗೂ. ಮ್ಯಾನ್ ಆಫ್ ಪರ್ಫೆಕ್ಟ್ ಅಂತಾರಲ್ಲ, ಹಾಗಾಗಿ ಅವರು ಫಾಸ್ಟಾಗೂ ಹೋಗಲ್ಲ, ಒಂದು ಸಿಗ್ನಲ್ಲೂ ಜಂಪ್ ಮಾಡೋದಿಲ್ಲ. ಇದುವರೆಗೂ ನಮ್ಮ ಗಾಡಿಗೆ ನಾವು ಒಂದೂ ಫೈನೇ ಕಟ್ಟಿಲ್ಲ ನಮ್ಮ ಗಾಡಿಗೆ ನಾವು. ನನ್ನ ಹಸ್ಬೆಂಡ್ ನಾನು ಎಷ್ಟೊತ್ತವರೆಗೂ ಹಾಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಅವರಂತೂ 40ಗಿಂತ ಜಾಸ್ತಿ ಹೋಗೇ ಇಲ್ಲ. ನನ್ನ ಚಿಕ್ಕಮ್ಮ ಮಗಳು, ನನ್ನ ತಂಗಿ ಇದ್ದಾಳೆ, ಯಾವಾಗಲೂ ನಮ್ಮ ಮನೆಯವ್ರ ಜೊತೆ ಅವಳು ಏನಾದರೂ ಗಾಡಿನಲ್ಲಿ ಬರಬೇಕಾದ್ರೆ ಹೇಳ್ತಾ ಇರ್ತಾಳೆ, ಬಾವು ಪ್ಲೀಸ್ ನೀವು ಹಿಂದೆ ಕೂತ್ಕೊಳ್ಳಿ, ನಾನು ಗಾಡಿ ಓಡಿಸ್ತೀನಿ ಅಂತ. ಆದರೂ ಅವ್ರು ಗಾಡಿನೇ ಕೊಡೋದಿಲ್ಲ. ಯಾಕಂದರೆ ಅವಳ ಹತ್ರ ಲೈಸೆನ್ಸ್ ಇಲ್ಲ, ಏನಾದರೂ ಪೊಲೀಸ್ನವ್ರು ಹಿಡ್ಕೊಂಡ್ರೆ ಫೈನ್ ಹಾಕಬೇಕಾಗುತ್ತೆ ಅಂತ. ಅಷ್ಟು ನಿಧಾನಕ್ಕೆ ಅವಳು ಬಂದು ಹೇಳ್ತಾಳೆ, ಅಕ್ಕ ನಾನು ಫುಲ್ ನಿದ್ದೆ ಮಾಡ್ಕೊಂಬಂದಿದ್ದೀನಿ ಇವತ್ತು ಅಲ್ಲಿಂದ ಮನೆಯಿಂದನೂ ಅಂತ. ಫೈನಲಿ ಹಾಸ್ಪಿಟಲ್ ಹತ್ರ ರೀಚ್ ಆದ್ವಿ. ಇವತ್ತು ಚಿಲ್ಡ್ರನ್ಸ್ ಡೇ ಇದ್ದಿದ್ದರಿಂದ ಹಾಸ್ಪಿಟಲ್ನಲ್ಲಿಯೂ ಕೂಡ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು. ನಾನು ಆ್ಯಕ್ಚುಲಿ ಮನೆಯಿಂದ ಕರ್ಕೊಬರ್ಬೇಕಾದ್ರೆ ನನ್ನ ಮಗನ ಅಂದ್ಕೊಂಡೆ ಇವತ್ತು ರಜಾ ಹಾಕಿಸ್ಬಾರ್ದಾಗಿತ್ತು. ಅವನಿಗೆ ಫಸ್ಟ್ ಇಯರ್ ಚಿಲ್ಡ್ರನ್ಸ್ ಡೇ ಇದು, ಅವ್ನು ಎಂಜಾಯ್ ಮಾಡಬೇಕಾಗಿತ್ತು ಸ್ಕೂಲ್ನಲ್ಲಿ ಅಂತ. ಅದಾದಮೇಲೆ ಹಾಸ್ಪಿಟಲ್ನಲ್ಲಿ ಕೂಡ ಅವನಿಗೆ ಕಲರಿಂಗ್ಸ್ ಮಾಡೋದು ಎಲ್ಲ ಮಾಡಿ ಅಂದ್ಬಿಟ್ಟು ಎಲ್ಲ ಚಿಲ್ಡ್ರನ್ಸ್ಗೂ ಕೊಟ್ಟಿದ್ರು. ಹಾಗಾಗಿ ನನಗಂತೂ ಫುಲ್ ಖುಷಿ ಆಯಿತು. ಅಟ್ಲೀಸ್ಟ್ ಅವ್ನು ಇಲ್ಲಾದರೂ ಖುಷಿಯಿಂದ ಇರ್ಬೋದು ಅಂತ. ಬಟ್ ಅವನು ಇಲ್ಲೇ ಸೆಲೆಬ್ರೇಟ್ ಮಾಡ್ದ ಚೆನ್ನಾಗಿಯೇ. ಅಯ್ಯೋ ಹಾಸ್ಪಿಟಲ್ನೆಲ್ಲ ಓಡಾಡ್ತಾ ಇದ್ದ. ಆ್ಯಕ್ಚುಲಿ ಪೇಂಟಿಂಗ್ ಕೊಟ್ಟಿದ್ದು ಅವ್ನ ಕೈ ಇಟ್ಕೊಂಡು ಪೇಂಟ್ ಮಾಡಿಸಿ ಅಂತ ಹೇಳ್ಬಿಟ್ಟು ಅವನಂತೂ ಆ ಕಡೆ ಈ ಕಡೆ ಓಡ್ತಾ ಇದ್ದ. ಅದು ಇದು ನೋಡೋದು ಮತ್ತು ಬೇರೆ ಮಕ್ಕಳೆಲ್ಲ ಮಾಡ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ದ. ಆ್ಯಕ್ಚುಲಿ ಆ ಪೇಂಟಿಂಗ್ ಎಲ್ಲ ನಾನೇ ಮಾಡ್ದಂಗೆ ಆಯಿತು. ಅಲ್ಲಿ ನಾನೇ ಸೆಲೆಬ್ರೇಟ್ ಮಾಡ್ದಂಗೆ ಆಯಿತು ಚಿಲ್ಡ್ರನ್ಸ್ ಡೇನ. ನಾನೇ ಫುಲ್ ಪೇಂಟಿಂಗ್ ಎಲ್ಲ ಮಾಡಿಕೊಟ್ಟೆ. ಅದಾದಮೇಲೆ ಅಲ್ಲಿ ಅವನ ಕೈಗೆಲ್ಲ ಟ್ಯಾಟೂ ಹಾಕ್ಸೋರನ್ನ ಕೂಡ ಕರೆಸಿದ್ರು. ಅಲ್ಲಿ ಆಲ್ಮೋಸ್ಟ್ ಮಕ್ಳಿಗೆ ಟ್ಯಾಟೂ ಹಾಕ್ಸೋದ್ಕಿಂತ ಅಡಲ್ಟ್ಸೇ ಜಾಸ್ತಿ ಟ್ಯಾಟೂ ಹಾಕಿಸ್ಕೊತಾ ಇದ್ರು. ಆ್ಯಕ್ಚುಲಿ ಟ್ಯಾಟೂ ಹಾಕೋರು ಕೂಡ ಹೇಳ್ತಾಯಿದ್ರು, ಕಿಡ್ಸ್ಗೆ ಟ್ಯಾಟೂ ಹಾಕ್ಸ್ರಿ ಅಂತ ಕರ್ಕೊಂಡು ಬಂದುಬಿಟ್ಟು ನನಗೆ ಅಡಲ್ಟ್ಸ್ಗೆ ಹಾಕ್ತಾಯಿದ್ರು ಅಂತ. ಅದರಲ್ಲಿರೋ ನರ್ಸ್ ಎಲ್ಲ ಹಾಕಿಸ್ಕೊತಾ ಇದ್ರು. ನನ್ನ ಮಗನೂ ಕೂಡ ಎಷ್ಟು ಹಠ ಮಾಡ್ತಾ ಇದ್ದ ಅಂತಂದರೆ ನನಗೆ ಅದು ಹಾಕಿಸ್ಬೇಕಂತ ಸರಿ ಬಿಟ್ಟು ಡಾಕ್ಟ್ರೇ ಕರ್ಕೊಂಡು ಹೋಗ್ಬಿಟ್ಟು ಇವ್ನಿಗೆ ಹಾಕಿ ಅಂತ ಅಂದ್ಬಿಟ್ಟು ಏನು ಬೇಕು ಅಂದರೆ ಅವ್ನು ನನಗೆ ಫೈಡರ್ ಮ್ಯಾನ್ ಬೇಕು ಅಂತ ಹೇಳ್ದ. ಸರಿ ಅಂತ ಅವ್ರು ಫೈಡರ್ ಮ್ಯಾನ್ ಹಾಕಿದ್ರು ಟ್ಯಾಟೂನ. ಆದರೆ ಎಷ್ಟು ಒಂದು 2 ಮಿನಿಟ್ಸ್ ಅಂತ ಅನ್ಕೋತೀನಿ ಅಷ್ಟೇ. 2 ಮಿನಿಟ್ಸು ತೊಗೊಂಡಿಲ್ಲ. ಒನ್ ಮಿನಿಟ್ನಲ್ಲಿ ಅವರು ಅದನ್ನು ಹಾಕ್ಬಿಟ್ರು. ನನಗಂತೂ ಫುಲ್ ಶಾಕ್ ಆಗೋಯಿತು. ಕೆಲವೊಂದು ನಾಲೆಡ್ಜ್ ಮತ್ತು ಕೆಲವೊಂದು ಟ್ಯಾಲೆಂಟ್ ಅಂತ ಇರುತ್ತಲ್ವ, ಅದು ಯಾವುದಕ್ಕೂ ಸರಿಸಾಟಿ ಇಲ್ಲ ಅಂತಾರಲ್ಲ ಹಾಗೆ. ಮತ್ತು ನನ್ನ ಮಗ ಅಂತೂ ಇಡೀ ಹಾಸ್ಪಿಟ್ಲಲ್ಲೆಲ್ಲ ಓಡಾಡ್ತಾ ಇದ್ದ. ಓಡಾಡೋದು ನೋಡ್ಬಿಟ್ಟು ಆಮೇಲೆ ಡಾಕ್ಟ್ರ್ ಹತ್ರ ಹೋದ್ಮೇಲೆ ಡಾಕ್ಟ್ರು ಕೇಳ್ತಾಯಿದ್ರು, ಇವ್ನು ಇಷ್ಟೊಂದು ಆ್ಯಕ್ಟಿವ್ ಆಗಿದ್ದಾನೆ, ನೀವು ಯಾಕೆ ತಲೆ ಕೆಡಿಸ್ಕೋತೀರಾ, ಸಣ್ಣ ಇದ್ದಾನೆ, ಊಟ ತಿಂತಾ ಇಲ್ಲ ಅಂತ. ಕೆಲವೊಂದು ಹೈಪರ್ ಆ್ಯಕ್ಟಿವ್ ಇರೋ ಮಕ್ಳಿಗೆ ಊಟ ಅಷ್ಟೊಂದು ಸೇರೋದಿಲ್ಲ ಅಂತ. ಮತ್ತು ಆ ಮಕ್ಕಳು ಆಟ ಆಡೋದ್ರ ಕಡೆ ಗಮನ ಕೊಡ್ತಾರೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ನೀವೇನು ಅಷ್ಟೊಂದೆಲ್ಲ ವರಿ ಮಾಡ್ಕೋಬೇಡಿ ಅಂದರು. ಆದರೂ ನನಗೆ ಸ್ವಲ್ಪ ಸಮಾಧಾನ ಆಗಿಲ್ಲ. ಇಲ್ಲಿವರೆಗೂ ಬಂದಿದ್ದೀವಿ ಅಂದ್ಬಿಟ್ಟು ಹೊಟ್ಟೆ ಹಶ್ವಾಗೋದಕ್ಕೆ ಒಂದು ಟಾನಿಕ್ ಬರ್ಕೊಡಿ ಅಂದೆ. ಆ ಥರ ಎಲ್ಲ ಬರ್ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಐರನ್ ಕಂಟೆಂಟ್ ಇರೋದು ಒಂದು ಟಾನಿಕ್ ಬರ್ಕೊಟ್ರು. ಸರಿ ಅಂತ ತೊಗೊಂಡು ಬಂದ್ವಿ. ಅಲ್ಲಿಂದ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ತೊಗೊಂಡು ಬಂದ್ವಿ. ಹಾಗೆ ನಮ್ಮ ಮನೆ ಹತ್ರ ಗಣೇಶ ದೇವಸ್ಥಾನದ್ದು ಒಂದು ವಾರ್ಷಿಕೋತ್ಸವ ಇತ್ತು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಹೆಂಗಿದ್ರು ಬಂದ್ವಲ್ಲ ಅದೇ ಟೈಮ್ಗೆ ಅಂದ್ಬಿಟ್ಟು ಬಂದ್ವಿ. ದೇವಸ್ಥಾನಕ್ಕೆ ಹೋದ್ವಿ. ಹಾಗೆ ಪ್ರಸಾದ ಕೂಡ ಕೊಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಹಾಗೆ ನನ್ನ
ಫ್ರೆಂಡ್ ಅಕ್ಕ ಕೂಡ ಬಂದಿದ್ದರು. ಆ್ಯಕ್ಚುಲಿ ಅವರೇ ನನ್ನ ಕರ್ಕೊಂಡೋಗಿದ್ದು, ಬಾ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು. ನಾನು ಅವರು ದೇವಸ್ಥಾನಕ್ಕೆಲ್ಲ ಕೈ ಮುಕ್ಕೊಂಡು ಹೋಗಿ ಪ್ರಸಾದ ಕೊಟ್ಟರು. ಸರಿ ಅಂದ್ಬಿಟ್ಟು ನಾನು ಮಧ್ಯಾಹ್ನ ಮನೆಗೆ ಬಂದು ಊಟ ಏನೂ ತಿಂದಿರಲಿಲ್ಲ ಅಂದ್ಬಿಟ್ಟು ಪ್ರಸಾದ ಇಸ್ಕೊಂಡು ನಾನು ಆ ಅಕ್ಕ ಮತ್ತು ನಮ್ಮ ಚಿಂಟು ಇಬ್ಬರು ತಿಂದ್ವಿ. ಅದರಲ್ಲೂ ಅಷ್ಟೆಲ್ಲ ಟೇಸ್ಟಿಯಾಗಿದ್ದರೂ ಕೂಡ ಅವನು ಅದನ್ನು ತಿಂದಿಲ್ಲ. ಡಾಕ್ಟ್ರ್ ಹೇಳ್ತಿದ್ರು ಈ ವಯಸ್ಸಿನಲ್ಲಿ ಸ್ವಲ್ಪ ರುಚಿ ನೋಡ್ತಾರೆ ಮಕ್ಕಳು, ಟೇಸ್ಟಿ ಕೊಡಿ ಅಂತ. ಆದರೂ ಅದನ್ನು ತಿಂದಿಲ್ಲ ಅವನು. ಮತ್ತು ಮನೆಗೆ ಬಂದೆ. ಅದಾದಮೇಲೆ ನುಗ್ಗೆ ಸೊಪ್ಪು ತಂದಿದ್ದೆ. ನಮ್ಮ ಅಜ್ಜಿಗೆ ಬಿಡಿಸ್ಕೊಡ್ತೀನಿ ಕೊಡು ಅಂತಂದರು. ಸರಿ ಕೊಟ್ಟೆ. ಹಾಗೆ ನುಗ್ಗೆ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ದೆ. ನಮ್ಮ ಅಜ್ಜಿ ಹೇಳ್ತಾ ಇದ್ರು ನೋಡಿ. ಹಾಕ್ಬಿಟ್ಟು ಸೊಪ್ಪು ತೊಳೆದಾಕ್ಬಿಡು. ಸೊಪ್ಪು ತೊಳೆದಾಕ್ಬಿಟ್ಟು ಬೇಕಾಗ್ತದಲ್ಲ ಬಸ್ಕೊಂಡ್ಬಿಡು. ಬಸ್ಕೊಂಡ್ಬಿಟ್ಟು ಕಾಳು ಸೊಪ್ಪು ಮಡಿಕೊಂಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಮುಚ್ಚಿಗೆ ಹಾಕಿ ಅದ್ರನ್ಗೆ ಹಾಕಿ ಹುರಿದ್ಬಿಡು. ಕಾಳ ತಕ್ಕೊಂಡು ಮಡಿಕೊಂಬಂದಳು ಕಾಳಿನಂತವ ತಕ್ಕೊಂಡು ಮಡಿಕೊಂಡು ಆಮೇಲೆ ಬಟ್ಲಿಗೆ ಹಾಕಿ ಸಾರ ಬಟ್ಟಕ್ಕಿಯಲ್ಲ ಸಾರು ಇರ್ತದಲ್ಲ ಅದನ್ನು ಅದರೊಳಗೆ ಖಾರ ಇದೆಲ್ಲ ಕುದಿಸ್ತಿಯಲ್ಲ ಅದರೊಳಗೆ ಚಪ್ಪರೆ ಸಭ ಬಸ್ತು ಮಡಿಕೊ ಚೆನ್ನಾಗಾಯ್ತದೆ. ಅಷ್ಟೇನಾ? ಒಗ್ಗರಣೆ ಕೊಡ್ಬೇಕು ಆಮೇಲೆ? ಒಗ್ಗರಣೆ ಕೊಡು ಇದಕ್ಕೆ ಚೆನ್ನಾಗಾಯ್ತದೆ. ಹಂಗಾರೆ ಆಯ್ತು, ಇವತ್ತು ಮಾಡ್ತೀನಿ ನೋಡ. ನೀರು ಚೆನ್ನಾಗಾಗಿಲ್ಲ ಅಂದರೆ ನೀನೇ ಹೇಳ್ಕೊಟ್ಟಿರೋದು. ಆಮೇಲೆ ಹಂಗೆ ಮಾಡಿದ್ಯಾನೆ ಹಿಂಗೆ ಮಾಡಿದ್ಯಾನೆ ಸಾರು ಹಿಂಗೇನೆ ಮಾಡೋದು ಅಂತ ಹೇಳ್ಬೇಡ, ಹಿಂಗೆ ಮಾಡ್ತೀನಿ. ಚೆನ್ನಾಗಲ್ವಾ? ಅಗ್ರಣೆ ಕೊಡ್ತೀನಿ, ಇನ್ನೂ ಚೆನ್ನಾಗಾಯ್ತದೆ ನೋಡೋಣ. ಚೆನ್ನಾಗಾಯ್ತದು. ಹಂಗೆ ಮಾಡೋದು. ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಬಿಟ್ಟಿಸ್ ಮಡಿಕೊಂಡು ಬಚ್ಕೊಂಡು ಒಂದು ಕಡೆಗೆ ಮಡಿಕೊಂಡು ಆಮೇಲೆ ಬಟ್ಲುಗಳು ಅವಲ್ಲ ಇಷ್ಟಲ್ಲ ಬಟ್ಲುಗಳು ಎಲ್ಲ ಕುದಿಸಿ ಖಾರ ಕುದಿಸಿ ಸಪ್ರ ಬಸ್ಬಿಡೋದು. ಚೆನ್ನಾಗಾಯ್ತದೆ. ಹಂಗಲ್ವ ಮಾಡೋದು? ಇದನ್ನ ಸಪ್ರೇಟಾಗಿ ಬೇಯಿಸ್ಕೋಬೇಕಾ? ಬೇರೆ ಬೇಯಿಸ್ಬೇಕಾ ಇದನ್ನ? ಬೇರೆ ಬೇಯಿಸ್ಕೊಂಡು ಹಿಂಡ್ಕೊಂಡು ಮಡಿಕೊ. ಹಿಂಡ್ಕೊಂಡು ಮಡಿಕೊಂಡು ಕಾಳು ಹಾಕು. ಕಾಳು ಹಾಕ್ಬಿಟ್ಟು ಸಫೆ ಬೇಯಿಸಿ ಮಡಿಕೊಂತೀಯಲ್ಲ, ಸಫೆ ಬೇಯಿಸಿ ಕಾಳ ಬೇಯಿಸ್ಕೊಂಡು ಕಾಳು ತಕ್ಕೊ ಸಾಗಿ ಕಾಳು ತಕ್ಕೊಂಡು ಸೊಪ್ಪು ಇರ್ತದಲ್ಲ ಬಸ್ತಿರೋದು ಜಟ್ಗೆ ಹಾಕು. ಉರಿ ಸೊಪ್ಪ ಹುರ್ಕೊಂಡು ಮಡಿಕೊ. ಸಾರ ಬಟ್ಲಿಗೆ ಹಾಕಿ ಎಲ್ಲ ಕುದಿಗಿಸ್ಕೊಂಡು ಸಾರ ಮಡಿಗಿರೋ ಚೆನ್ನಾಗಿರಲ್ಲ. ಮಾಡ್ತೀನಿ. ಕೊತ್ತಂಬರಿ ಪುಡಿ ಧನ್ಯದ ಪುಡಿ ಎಲ್ಲ ಹಾಕ್ಕೊಂಡು ಎಲ್ಲ ಕುದಿಗಿಸ್ಬಿಡು. ಕುದಿಗಿಸ್ಬಿಟ್ಟು ಸಪ್ಪೆ ಸವ ಬಚ್ಕೊಂಡು ಮಡಿಕೊಂತೀಯಲ್ಲ ಅದು ಹೊಳಿಗೆ ಚೆನ್ನಾಗಾಗ್ತದೆ. ಸರಿ. ನನ್ನ ಮಗ ಅಂತೂ ನಾವು ಒಂದು ಕೆಲಸ ಮಾಡೋದಕ್ಕೂ ಬಿಡಲ್ಲ. ಅವ್ನು ಮಧ್ಯ ಬಂದು ಕುತ್ಕೊಂಡ್ಬಿಟ್ಟು ಅವನು ಕೂಡ ಕೆಲಸ ಮಾಡ್ತಿರ್ತಾನೆ. ಕೆಲಸ ಮಾಡೋದಿಲ್ಲ, ನಾವು ಮಾಡಿರೋದನ್ನೆಲ್ಲ ಹಾಳು ಮಾಡ್ತಾ ಇರ್ತಾನೆ. ಒಂದು ಕೆಲಸ ಕೂಡ ಪೂರ್ತಿಯಾಗಿ ನೀಟಾಗಿ ಮಾಡೋಕ್ಕೆ ಬಿಡಲ್ಲ ಅವನಿದ್ರೆ. ಸೊ ನಮ್ಮ ಅಜ್ಜಿ ಅಂತೂ ಅವನಿಗೆ ಬೈತಾನೇ ಇರುತ್ತೆ, ಮತ್ತು ಅವನು ಕೂಡ ಇದು ಮಾಡ್ತಾನೆ ಇರ್ತಾನೆ. ಆ ಅಜ್ಜಿ ಹತ್ರನೇ ಹೋಗ್ಬಿಟ್ಟು ತೀಟ್ಲೆ ಮಾಡ್ತಾ ಇರ್ತಾನೆ. ಅವನು ಎಷ್ಟು ತೀಟ್ಲೆ ಮಾಡ್ತಾನೆ ಅಂತಂದರೆ ನಮಗೆ ಒಂದು ಕಡೆ ಹೊಡಿಯೋಕ್ಕೂ ಮನಸ್ಸು ಬರಲ್ಲ. ಮತ್ತು ಇವತ್ತು ನಾನು ಒಬ್ಬಿಟ್ಟು ಮಾಡಬೇಕು ಅಂದ್ಕೊಂಡೆ, ಯಾಕಂದರೆ ನಮ್ಮ ಅಜ್ಜಿ ಬಂದಿದ್ದಾರೆ ಮತ್ತು ನನ್ನ ತಂಗಿ ಬರ್ತಾಯಿದ್ಲು, ಅದಕ್ಕೋಸ್ಕರ ನಾನು ಬಂದುಬಿಟ್ಟು ಬೇಳೆನ ಈ ಹದದಲ್ಲಿ ಬೇಯಿಸ್ಕೊಂಡಿದ್ದೀನಿ. ಅಂದರೆ ನಾವು ಬೆಳ್ಳಿಟ್ಟು ಇಸ್ಕಿ ಪೂರ್ತಿ ಬೇಯಿಸ್ಕೋಬಾರ್ದು. ಬೆಳ್ಳಿಟ್ಟು ನೋಡಿದ್ರೆ ಅದು ಹಿಂಗೆ ಈ ಥರ ಇಸ್ಕಿದ್ರೆ ಜಸ್ಟ್ ಈ ಥರ ಪ್ರೆಸ್ ಆಗಬೇಕು ಅಷ್ಟೇ. ನೋಡಿ ತೋರಿಸ್ತಾ ಇದ್ದೀನಲ್ಲ ಆ ಥರ. ಹಂಗಂತ ನಾನೇನು ಒಬ್ಬಟ್ಟು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ, ನನಗಿಂತ ತುಂಬ ಚೆನ್ನಾಗಿ ಮಾಡೋರು ಇದ್ದಾರೆ. ಜಸ್ಟ್ ನಾನು ಮಾಡೋ ರೀತಿ ಈ ಥರ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮ್ಗೇನಾದರೂ ಇಷ್ಟ ಆಗಿ ಒಂದು ವೇಳೆ ಇದು ಈಸಿ ಮೆಥಡ್ ಅಂತ ಅನಿಸಿದ್ರೆ ಖಂಡಿತ ನೀವು ಮಾಡ್ಕೊಳ್ಳಿ. ಅದಕ್ಕೆ ನಾನು ಎಷ್ಟು ಲೋಟ ತೊಗೊಂಡಿರ್ತೀನೋ ಬೇಳೆನ ಅಷ್ಟೇ ಲೋಟ ನಾನು ಇದು ಬೆಲ್ಲ ಯೂಸ್ ಮಾಡ್ತೀನಿ. ನೀವು 3 ಲೋಟ ಬೇಳೆ ತೊಗೊಂಡಿದ್ರೆ 3 ಲೋಟ ಬೆಲ್ಲ ಯೂಸ್ ಮಾಡಿ. ಆ್ಯಕ್ಚುಲಿ ನಾನು ಸೇಮ್ ಲೋಟದಲ್ಲಿ 3 ಲೋಟ ಬೇಳೆ ತೊಗೊಂಡಿದ್ದೆ, ಹಾಗಾಗಿ 3 ಲೋಟ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ನನಗೆ ಸ್ವೀಟು ಕರೆಕ್ಟಾಗಿತ್ತು ಆ್ಯಕ್ಚುಲಿ. ನೀವೆಲ್ಲ ಜಾಸ್ತಿ ಸ್ವೀಟ್ ತಿಂತೀರಾ ಅಂತಂದರೆ ನೀವು ಸ್ವೀಟ್ ಜಾಸ್ತಿ ಬೆಲ್ಲ ಹಾಕ್ಕೊಳ್ಬೋದು. ಇನ್ನೂ ನಾನು ಸ್ವಲ್ಪ ಬಿಸಿನಲ್ಲಿ ಪೂರ್ತಿ ಕರಗಿಸ್ಕೋಬೇಕು. ನೀವು ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡು ಹೀಗೆ ಇದನ್ನೆಲ್ಲ ತಿರುಗಿಸಿದ್ರೆ ಬೇಳೆ ಬಿಸಿ ಇರೋದ್ರಿಂದ ಬೇಗನೆ ಕರಗಿಬಿಡುತ್ತೆ. ಇದು ಪೂರ್ತಿ ಕರಗಾದ್ಮೇಲೆ ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಸ್ವಲ್ಪ ಕಾಯಿ ಹಾಕ್ಕೊಂಡ್ರೆ ಆಯಿತು. ಕೆಲವೊಂದು ಸಲ ನಾವು ನೋಡಿದಾಗ ಅನಿಸುತ್ತೆ ಒಬ್ಬಿಟ್ಟು ಮಾಡೋದು ಎಷ್ಟು ಈಸಿ, ಒಂದು 4 ಪದಾರ್ಥ ಇದ್ದರೆ ಸಾಕು ಒಬ್ಬಿಟ್ಟು ಆಗೋಗ್ಬಿಡುತ್ತೆ ಅಂತ. ಬಟ್ ಮಾಡೋಕ್ಕೆ ಕೂತ್ಮೇಲೆ ಅನಿಸುತ್ತೆ ಅಯ್ಯೋ ಯಾಕಾದರೂ ಮಾಡೋಕ್ಕೆ ತೊಗೊಂಡಪ್ಪ, ಅಂಗಡಿನಲ್ಲಿ ಒಂದು 3 ಒಬ್ಬಟ್ಟು ತೊಗೊಂಬಂದು ತಿನ್ಬಿಟ್ಟಿದ್ರೇ ಆಗಿರೋದು ಅಂತ ಅನಿಸ್ಬಿಡುತ್ತೆ.
ಬೇಳೆ ಏನಾದ್ರು ಚೆನ್ನಾಗಿ ಬೆಂದಿದ್ರೆ ಮಾತ್ರ ಪಾಯಸ ಆಗೋಗ್ಬಿಡುತ್ತೆ. ಅದನ್ನು ಮಾತ್ರ ಬೇಳೆ ಒಂದು ನಾವು ಒಬ್ಬಿಟ್ಟಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಬೇಳೆ ನೀಟಾಗೆ ಕರೆಕ್ಟಾಗಿ ಬೇಯಿಸ್ಕೋಬೇಕು. ಅದೊಂದು ಬೇಯಿಸ್ಕೊಂಡ್ರೆ ಸಾಕು, ಒಬ್ಬಿಟ್ಟು ನೀಟಾಗಿ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಮತ್ತು ಸ್ವಲ್ಪ ಮೈದಾಗೆ ಅರಿಶಿನ ಪುಡಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು, ಇದನ್ನು ಮೈದಾನೂ ಕೂಡ ಅಷ್ಟೇ ನಾವು ನೀಟಾಗಿ ಕಲಿಸ್ಕೊಂಡಷ್ಟು ಒಬ್ಬಿಟ್ಟು ನೀಟಾಗಿ ಕಿತ್ತೋಗ್ದಂಗೆ ನೀಟಾಗಿ ಬರುತ್ತೆ. ನೀವು ಈ ಕನಕನ ಬಂದುಬಿಟ್ಟು 1 ಅವರ್ ಮುಂಚೆನೇ ಮಾಡಿ ಇಟ್ಕೊಂಬಿಡಿ, ಅಥವಾ ಹಾಫ್ ಆನ್ ಅವರ್ ಮುಂಚೆನೇ ಈ ಥರ ಮೈದಾ ಕಲಸಿ ನೀಟಾಗಿ ಇಟ್ಕೊಂಡ್ಬಿಟ್ರೆ ಕನಕ ಮಾಡಿ. ಸೊ ಅದು ಸ್ವಲ್ಪ ಎಣ್ಣೆಯಲ್ಲಿ ನೆನ್ಕೊಂಡ್ರೆ ಅದು ಸರಿ ಹೋಗುತ್ತೆ. ಹಾಗಾಗಿ ನಾನು ಇದನ್ನೆಲ್ಲ ರುಬ್ಬೋದಕ್ಕೂ ಮುಂಚೆ ಒಬ್ಬಿಟ್ಟು ಹಿಟ್ಟನ್ನ ನಾನು ಕಲಸಿಟ್ಬಿಟ್ಟಿದ್ದೆ, ಅರ್ಧ ಗಂಟೆ ಕಲಸಿಟ್ಬಿಟ್ಟು ಆಮೇಲೆ ಮಾಡ್ತೀನಿ. ಹಾಗಾಗಿ ಅದು ಎಳೆಯಾಗೂ ಬರುತ್ತೆ ಮತ್ತು ಆಯಿಲ್ನಲ್ಲಿ ಚೆನ್ನಾಗಿ ನೆಂದಿರುತ್ತಲ್ವ. ನೀವು ಸ್ವಲ್ಪ ಕಮ್ಮಿ ಮಿದ್ದಿದ್ರೂ ಅದು ಇಟ್ಟಿರೋದ್ರಿಂದ ಅದು ಎಳೆ ನೀಟಾಗಿ ಬರುತ್ತೆ. ಮತ್ತು ನಾನು ಕನಕ ಮಾಡಿಟ್ಬಿಟ್ಟು ಬೇಳೆ ಮತ್ತು ಬೆಲ್ಲ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಅದಕ್ಕೇ ಇದು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನೀವು ಏಲಕ್ಕಿ ಪೌಡರ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ಒಬ್ಬಟ್ಟಿನಲ್ಲಿ. ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಯಾಕಂದರೆ ನನ್ನ ಮಗ ಸ್ವಲ್ಪ ಖಾರ ತಿನ್ನೋದಿಲ್ಲ. ಹಾಗಾಗಿ ನಿಮಗೆ ಬೇಕಂದರೆ ಗುಂಟೂರು ಮೆಣಸಿನ್ಕಾಯಿ ಸೇಮ್ ಕ್ವಾಂಟಿಟಿ ಹಾಕ್ಕೊಳ್ಳಿ. ಅದಾದಮೇಲೆ ನಾನು 1 ಗೆಡ್ಡೆ ಬೆಳ್ಳುಳ್ಳಿ ಸುಳ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ, ಮತ್ತು 1 ಸ್ಪೂನು ಮೆಂತ್ಯ ಇಟ್ಕೊಂಡಿದ್ದೀನಿ, 1 ಸ್ಪೂನು ಜೀರಿಗೆ, ಇನ್ನು 1/4 ಸ್ಪೂನು ಟೀ ಸ್ಪೂನ್ ಅಷ್ಟು ನಾನು ಮೆಣಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿ, 1 ಈರುಳ್ಳಿ ಮತ್ತು 1 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ನೆನೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಎಣ್ಣೆ ಕಾದಿದೆ, ಬನ್ನಿ ಇದನ್ನು ನಾನು ಏನೇನು ಇಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ನಾನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಸೊ ನೀವು ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಫ್ರೈ ಮಾಡ್ಕೊಂಡು ಮಾಡಿ. ಇದನ್ನು ಸ್ವಲ್ಪ ನೋಡಿ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಖಾರಕ್ಕೆ ಬೇಕಂದರೆ ನಾನು ಆವಾಗಲೇ ಹೇಳ್ದಂಗೆ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಮ್ಮ ಮನೇಲಿ ನನ್ನ ಮಗ ಖಾರ ತಿನ್ನಲ್ಲ, ಹಾಗಾಗಿ ನಂಗೆ ಸ್ವಲ್ಪ ಕಲರ್ ಬೇಕು ಮತ್ತು ಖಾರನೂ ಸ್ವಲ್ಪ ಇದ್ರೇ ಓಕೆ ಅಂತ ಅಂದ್ಬಿಟ್ಟು ನಾನು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಷ್ಟು. ಮತ್ತು ಇವಾಗ ನಾನು 1 ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಈ ಟೊಮೊಟೊನ ನೀವು ಇಲ್ಲೇ ಸ್ಮ್ಯಾಶ್ ಮಾಡೋದು ಅಷ್ಟು ನೀವು ಫ್ರೈ ಮಾಡ್ಕೋಬೇಕು. ಇದನ್ನು ಆ್ಯಕ್ಚುಲಿ ನಮ್ಮ ಥರ ಯಂಗ್ಸ್ಟರ್ಸು ತುಂಬ ನಾವು ಟೈಮ್ ಕೊಡೋದಕ್ಕಾಗಲ್ಲ, ಒಬ್ಬಿಟ್ಟು ಸಾಂಬಾರು ಮಾಡೋದಕ್ಕೆ ಎಲ್ಲ ಟೈಮ್ ಜಾಸ್ತಿ ತಗೊಳುತ್ತೆ ಅನ್ನೋರ್ಗಂತಲೇ ಈ ವಿಡಿಯೋ ಇರೋದು. ನೀವು ತುಂಬ ಬೇಗ ಇದನ್ನು ಮಾಡ್ಕೊಬೋದು. ಇನ್ನೂ ತುಂಬ ಥರ ಮಾಡ್ತಾರೆ, ಅಂದರೆ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡ್ತಾರೆ ಅಡುಗೆನ ಅಂತ ಹೇಳ್ತಾರಲ್ವ, ಹಂಗೆ ಅಡುಗೆನಲ್ಲಿ ಯಾರು ಫುಲ್ ಪರ್ಫೆಕ್ಟ್ ಅಂತ ಹೇಳೋದಕ್ಕಾಗಲ್ಲ. ನಮಗಿಂತ ಇನ್ನೊಬ್ರು ಚೆನ್ನಾಗಿ ಮಾಡ್ತಾರೆ, ಇನ್ನೊಬ್ರಿಗಿಂತ ನಾವು ಚೆನ್ನಾಗಿ ಮಾಡ್ತಿರ್ಬೋದು. ಸೊ ಹಾಗಾಗಿ ಇದು ಈಸಿಯೆಸ್ಟ್ ಮೆಥಡು ಅಂತ ಹೇಳ್ಬೋದು. ನಾನು ತುಂಬ ಸಲ ಒಬ್ಬಿಟ್ಟು ಮಾಡಬೇಕಾದ್ರೆ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಯೋಚನೆ ಮಾಡ್ತಿದ್ದೆ, ಅಯ್ಯೋ ಒಬ್ಬಿಟ್ಟು ಮಾಡಬೇಕಾ, ಅಂಗಡಿನಲ್ಲೇ ತರಿಸಿ ಇಟ್ಬಿಡೋಣಪ್ಪ ದೇವ್ರಿಗೆ ಒಂದು ಹೊತ್ತ ಅಂತ ಎಲ್ಲ. ಬಟ್ ಇವಾಗೇನಿಲ್ಲ, ಒಬ್ಬಿಟ್ಟು ಮಾಡಬೇಕಂದ್ರೆ ಸರಿ ಮಾಡೋಣ ಅನ್ನೋ ಥರ ಆಗುತ್ತೆ. ಆ್ಯಕ್ಚುಲಿ ಇದನ್ನು ನನಗೆ ಹೇಳ್ಕೊಟ್ಟಿದ್ದು ಈ ರೆಸಿಪಿನ ನನ್ನ ಚಿಕ್ಕಮ್ಮ ಪಿಂಕು ಅಂತ ಹೇಳಿಬಿಟ್ಟು ಅವರು ನನಗೆ ರೆಸಿಪಿನ ಒಂದು ಸಲ ಹೇಳ್ಕೊಟ್ಟಿದ್ರು. ಹಾಗಾಗಿ ನಾನು ಇದನ್ನು ಇಷ್ಟು ಈಸಿಯೆಸ್ಟಾಗಿ ನಾನು ಯಾವಾಗಲೂ ಒಬ್ಬಿಟ್ಟು ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದಾಗ ಅವ್ರು ಹೇಳಿದ್ರು, ಈ ಥರ ಮಾಡಿ ನೋಡು, ನಿನಗೆ ಟೈಮು ಸೇವ್ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ, ಬೇಗನೂ ಮಾಡಿದೆ ಅಂತ ಫೀಲ್ ಬರುತ್ತೆ ನಿನಗೆ ಅಂತ. ಹಾಗಾಗಿ ನೀನು ಈ ರೆಸಿಪಿನ ಟ್ರೈ ಮಾಡಿದ್ದೆ ಒಂದು ಸಲ, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಂದರೆ ಕೋಕೋನಟ್ ಯೂಸ್ ಮಾಡಿಕೊಂಡ್ರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಬಟ್ ನಾನು ಕೋಕೋನಟ್ ಯೂಸ್ ಮಾಡ್ಕೋತೀನಿ, ನನಗೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು, ಹಾಗಾಗಿ ನಾನು ತೆಂಗಿನಕಾಯಿನ ಯೂಸ್ ಮಾಡ್ಕೋತೀನಿ. ನೀವು ತೆಂಗಿನಕಾಯಿ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡಿಬಿಟ್ಟು ಕೂಡ ಮಾಡ್ಕೊಬೋದು, ತೆಂಗಿನಕಾಯಿ ಹಾಕ್ಕೊಳ್ಳೇಬೇಕಂತ ಏನಿಲ್ಲ. ನಂಗೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕಾಗಿರೋದ್ರಿಂದ ನಾನು ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಜಸ್ಟ್ ಹಿಂಗೆ ಫ್ರೈ ಮಾಡಿಕೊಂಡ್ರೆ ಆಯಿತು, ಇದನ್ನು ಜಾಸ್ತಿ ಏನು ಬೇಡ. ಮತ್ತು ನಾನು 1 ಸೋಟಷ್ಟು ಇದಕ್ಕೇ ಬೇಳೆ ಕಟ್ಟಿರುತ್ತಲ್ಲ, ಬೇಳೆ ಬೇಯಿಸ್ಕೊಂಡಿರೋದು ನೀರಿರುತ್ತಲ್ಲ, ಅದನ್ನು ನಾನು 2 ಸೋಟಷ್ಟು ನಾನು ಹಾಕ್ಕೋತೀನಿ. ಇದಕ್ಕೆ 1 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ನೀವು ಸಾಂಬಾರು ಪುಡಿನ ಬೇಕಂದರೆ 2 ಸ್ಪೂನ್ ಆದರೂ ಹಾಕ್ಕೊಳ್ಳಿ. ನನ್ನ ಸಾಂಬಾರು ಪುಡಿ ಸ್ವಲ್ಪ ಖಾರದ ಪುಡಿ ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ.
ನಾನು ಏನೇ ಐಟಮ್ ಮಾಡಿದ್ರು ನನ್ನ ಮಗುನ ನೆನಪಲ್ಲಿ ಇಟ್ಕೊಂಡು ಮಾಡಬೇಕು, ಯಾಕಂದರೆ ಅವ್ನು ತಿನ್ನಲ್ಲ ಮತ್ತು ನಾನು ಅವನಿಗೆ ಬೇರೆ ಸಪ್ರೇಟಾಗಿ ಏನಾದರೂ ಮಾಡಿಕೊಡ್ಬೇಕಾಗುತ್ತೆ. ಹಾಗಾಗಿ ಅವನ್ನ ನೆನಪಲ್ಲಿ ಇಟ್ಕೊಂಡು ಮಾಡ್ತೀನಿ. ಅವ್ನ ಖಾರನ ಬಾಯಲ್ಲಿ ಕೂಡ ಇಡೋದಿಲ್ಲ. ಖಾರ ಏನಾದರೂ ಆಯಿತು ಅಂದರೆ ಫುಲ್ ಊಟನೇ ಬಿಟ್ಬಿಡ್ತಾನೆ, ಮತ್ತು ಅದನ್ನು ಬಾಯಿಗೆ ಇಟ್ಟಿಸ್ಕೊಳ್ಳಲ್ಲ. ನಾನು ಈ ಸಾಂಬಾರು ಪುಡಿ ಹಾಕೋದ್ಮೇಲೆ ಒಂದು 30 ಮಿನಿಟ್ಸು ಈ ಥರ ಜಸ್ಟ್ ಫ್ರೈ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಆರೋದಕ್ಕೆ ಬಿಟ್ಟು ಆಮೇಲೆ ನಾನು ರುಬ್ತೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ಇವಾಗ ನಾನು ಇದಾಗಿದೆ, ನಾನು ಇವಾಗ ಆರೋದಕ್ಕೆ ಬಿಟ್ಬಿಡ್ತೀನಿ. ನೋಡಿ, ನಾನು ಇವಾಗಲೇ ಸ್ವಲ್ಪ ಹುಣಸೆ ಹುಳಿ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಹುಣಸೆ ಹುಳಿ ಜಾಸ್ತಿ ಮಾಡಿಟ್ಕೋತೀನಿ ಬೇರೆ ಟೈಮಿಗೆ ಬೇಕಂತ, ಹಾಗಾಗಿ ನಾನು ಸ್ವಲ್ಪನೇ ಹುಣಸೆ ಹುಳಿ ಹಾಕ್ಕೊಂಡೆ. ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋತೀನಿ. ಆಲ್ಮೋಸ್ಟ್ ಇದು ಆಲ್ರೆಡಿ ಆರೋಗ್ಬಿಟ್ಟಿದೆ. ನಾನು ಇದಕ್ಕೆ 1 ಸ್ಪೂನಷ್ಟು ಹೂರ್ಣ ಹಾಕೋತೀನಿ. ನಿಮ್ಗೆ ಸ್ವೀಟ್ ಜಾಸ್ತಿ ಸಾಂಬಾರಲ್ಲಿ ಬೇಕಂದರೆ ನೀವು 2 ಸ್ಪೂನ್ ಹಾಕ್ಕೋಬೋದು. ನನಗೆ 1 ಸ್ಪೂನ್ ಸಾಕು, ಹಾಗಾಗಿ ನಾನು 1 ಸ್ಪೂನ್ ಹಾಕೋತಾ ಇದ್ದೀನಿ. ನಾನು ಆಲ್ಮೋಸ್ಟ್ ದೊಡ್ಡ ಸ್ಪೂನಲ್ಲೇ 1 ಸ್ಪೂನ್ ಹಾಕೋತೀನಿ. ಆಗಿರೋದ್ರಿಂದ ನಾನು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಲ್ಲ. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ನೀವು ಜಾಸ್ತಿ ಸ್ವಲ್ಪ ಹೂರ್ಣ ಹಾಕ್ಕೊಳ್ಳಿ. ನಾನು ಇದೆಲ್ಲ ಆರಿದೆ, ಹಾಗಾಗಿ ನಾನು ಇವಾಗ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಮಿಕ್ಸಿ ಜಾರ್ಗೆ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಕೊಂಡಿದ್ದೆಲ್ಲ ಆಯಿತು. ನಾನು ಇದಕ್ಕೆ ಒಗ್ಗರಣೆ ಕೊಡೋದಕ್ಕೆ ಬರ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದ್ದಂಗೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತೆ. ಕರ್ಬೇವಿನ ಸೊಪ್ಪು ಸ್ವಲ್ಪ ಬಿಸಿ ಆದಮೇಲೆ ನಾನು ಆಯಿಲ್ನ ಹಾಕ್ಕೋತೀನಿ. ನಿಮಗೆ ಆಯಿಲ್ ಜಾಸ್ತಿ ಬೇಕಂದ್ರೂ ಹಾಕ್ಕೊಳ್ಳಿ ಅಥವಾ ಕಮ್ಮಿ ಬೇಕಂದ್ರೂ ಹಾಕ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನು ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೋತೀನಿ, ಅಂದರೆ ಬಾಡಿಗೆ ಮೆಣಸಿನ್ಕಾಯಿ. ಅದನ್ನು ಸ್ವಲ್ಪ ಬಿಸಿ ಆದಮೇಲೆ ನಾನು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿನೆಲ್ಲ ಸ್ವಲ್ಪ ಜಸ್ಟ್ ಈ ಥರ ಬಿಸಿ ಮಾಡಿಕೊಂಡು ಚೆನ್ನಾಗಿ, ಅದಾದಮೇಲೆ ನಾವು ರುಬ್ಕೊಂಡಿರ್ತೀವಲ್ವ ಆ ಖಾರನ ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಅದೇ ಆಯಿಲ್ನಲ್ಲಿ ಆ ಖಾರನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಆಯಿಲ್ ಮೇಲ್ಗಡೆ ಬರ್ತಿದೆ ಆ ಖಾರದಲ್ಲಿ ಅಂದಾಗ ನಾವು ಮಿಕ್ಕಿದ್ದೆಲ್ಲದನ್ನು, ಅಂದರೆ ಮಿಕ್ಸಿ ಜಾರಲ್ಲಿರೋದನ್ನೆಲ್ಲದನ್ನು ನೀಟಾಗಿ ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಕೊರಿಯಂಡರ್ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಅದು 1 ಕುದಿ ಬಂದರೆ ಸಾಕು, ತುಂಬ ಜಾಸ್ತಿ ಏನೂ ಕುದಿಸ್ಬೇಕಾಗಿಲ್ಲ. ಸೊ ಎಲ್ಲ ಫ್ರೈ ಆಗಿರೋದ್ರಿಂದ ನಿಮಗೆ ಅದು 1 ಕುದಿ ಬಂದರೆ ಸಾಕು. ಅದಕ್ಕೆ ಹಾಗೆ ಉಪ್ಪು ಹಾಕ್ಕೋಬೇಕು ಸ್ವಲ್ಪ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. 1 ಕುದಿ ಬಂದರೆ ಸಾಕು. ನೋಡಿ, ಕುದಿ ಬರ್ತಿದೆ. ಇವಾಗ ಸಾಂಬಾರನ್ನ ತೆಗಿಬೋದು. ಆ್ಯಕ್ಚುಲಿ ನಮ್ಮ ಅಜ್ಜಿ ಬೇರೆ ಟೇಸ್ಟ್ ಕೊಡಬೇಕು, ಅವ್ರು ಹೇಳ್ತಾರೆ ರಿವ್ಯೂನ. ನಾನು ಫಸ್ಟ್ ಎಲ್ಲದನ್ನು ಈ ಥರ ಉಂಡೆ ಮಾಡಿಟ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪನೇ ಮಾಡಿಟ್ಕೊಂಡಿರೋದು. 4 ಉಂಡೆ ಮಾಡ್ಕೊತೀನಿ, ಮತ್ತು ಇನ್ನು ಹೂರ್ಣ ಉಂಟಿಲ್ಲಿ. ಇವೆಲ್ಲ ಖಾಲಿ ಆದಮೇಲೆ ಮತ್ತೆ ಮಾಡ್ಕೊತೀನಿ. ನಾವೀಗ ಈ ಥರ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಮತ್ತೆ ಹೂರ್ಣಕ್ಕೆ ಕೈ ಇಡೋದು, ಮತ್ತು ಮೈದಕ್ಕೆ ಕೈ ಇಡೋದು ಆ ಥರ ಏನೂ ಆಗಲ್ಲ, ಕ್ಲೀನಾಗಿ ಬರುತ್ತೆ. ಹಾಗಾಗಿ ಮತ್ತು ಈ ಥರ ಒಂದು ಪೇಪರ್ ಹಾಕ್ಕೋಬೋದು. ನಿಮಗೆ ಬೇಕಂದರೆ ಇದರಲ್ಲಿ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು ನೀವು. ಆ್ಯಕ್ಚುಲಿ ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ ಮತ್ತು ಟೈಮ್ ಕೂಡ ಆಗಿತ್ತು, ಹಾಗಾಗಿ ನಾನು ಈ ಮನೇಲಿ ಏನಿದೆಯೋ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಒಬ್ಬಿಟ್ಟೆಲ್ಲ ತಟ್ಕೊಟ್ಟಿದ್ದು ನನ್ನ ತಂಗಿ ಅಷ್ಟರಲ್ಲಿ ಬಂದಿದ್ಲು. ಮತ್ತು ಒಬ್ಬಟ್ಟನ್ನ ಬೇಯಿಸಿದ್ದು ತಟ್ಕೊಂಡು ಮನೆ ಬೇಯಿಸಿದ್ದು ಎಲ್ಲ ಮಾಡಿದ್ದು. ಅದಾದಮೇಲೆ ನನಗೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಾನು ಬಂದುಬಿಟ್ಟೆ ಕಿಚನಿಂದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ವಿ ವಸ್ತ್ರ ಕ್ಲಾತ್ಸ್ ಫಾರ್ ಆಲ್ ಏಜಸ್. ಇವತ್ತು ನಾನು ತೋರಿಸ್ತಾ ಇರೋ ಟಾಪ್ಸ್ ಬಂದು ಕಲಂಕಾರಿ ಟಾಪ್ಸು. ಮತ್ತು ಇದನ್ನು ನಾನು ರೆಡಿ ತೊಗೊಂಬಂದಿರೋದಲ್ಲ, ಇದನ್ನು ನಾನು ಕಸ್ಟಮೈಸ್ ಮಾಡಿಸಿರೋ ಟಾಪ್ಸ್ ಎಲ್ಲದನ್ನು. ನೋಡಿ, ನಾನಿವಾಗ ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ. ಇನ್ನು ಮಿಕ್ಕಿದೆಲ್ಲ ಟಾಪ್ಸು ಕೂಡ ಸೇಮ್ ಡಿಸೈನ್ ಇರುತ್ತೆ, ಬಟ್ ಕಲರ್ಸ್ ಮಾತ್ರ ಚೇಂಜ್ ಇದೆ. ಇದು ಬಂದುಬಿಟ್ಟು ಕಾಟನ್ ಟಾಪ್ಸ್ ಬರುತ್ತೆ. ಮತ್ತು ಇದ್ರ ಪ್ರೈಸ್ ಕೂಡ ನಿಮಗೆ ರೀಸನಬಲ್ ಆಗೇ ಇರುತ್ತೆ, ತುಂಬ ಕಾಸ್ಟ್ಲಿ ಏನೂ ಇಲ್ಲ. ನೀವು ನಿಮಗೆ ಪ್ರೈಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನನಗೆ ಕಮೆಂಟ್ಸ್ ಹಾಕಿ, ನಾನು ಪ್ರೈಸ್ನ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಗೆ ಯಾವುದಾದ್ರೂ ಕ್ಲಾತ್ ಇಷ್ಟ ಆಯಿತು, ಯಾವುದಾದ್ರೂ ಇದರಲ್ಲಿ ನಿಮ್ಗೆ ಟಾಪ್ ಇಷ್ಟ ಆಯಿತು ಅಂತಂದರೆ ನನಗೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಡ್ಯಾಮ್ ಮಾಡಿ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ.
ಮತ್ತೆ ಯಾರೋ ನನ್ನ ಲೈವ್ ಅಲ್ಲಿ ಬಂದು ಚಾಟ್ ಮಾಡ್ತಾ ಇದ್ರು, ನೀವು ತುಂಬಾ ಶ್ರಮಜೀವಿ, ಆಫೀಸ್ಗೂ ಹೋಗ್ತೀರಾ ಮತ್ತೆ ಮನೇಲೂ ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಏನಾಗುತ್ತೆ ಗೊತ್ತಾ, ನಮ್ಗೆ ಒಂದು ಫ್ಯಾಷನ್ ಅಂತ ಬಂದಾಗ ಅದು ನಮ್ಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಅನ್ನಲ್ಲ, ಅದನ್ನ ನಾವು ಇಷ್ಟಪಟ್ಟು ಮಾಡ್ತಿರ್ತೀವಲ್ಲ, ಸೊ ಎಂಜಾಯ್ ಮಾಡ್ತಿರ್ತೀವಿ ಅದರಲ್ಲಿ. ಹಾಗಾಗಿ ನಾನು ಯೂಟ್ಯೂಬ್ ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ, ಮತ್ತೆ ನನ್ಗೆ ಇದರಿಂದ ಹ್ಯಾಪಿನೆಸ್ ಕೂಡ ಸಿಗ್ತಾ ಇದೆ. ಸೊ ಅಫ್ಕೋರ್ಸ್ ನನ್ನ ಕೆಲಸದಲ್ಲಿ ಸ್ವಲ್ಪ ಟಯರ್ಡ್ನೆಸ್ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಹಾಗಾದ್ರೆ ಅದನ್ನ ಎಂಜಾಯ್ ಮಾಡ್ತಿಲ್ವಾ ಅಂದ್ರೆ ಖಂಡಿತ ಅದನ್ನು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ನಂದು ಇವತ್ತಿನ ಡೇ. ನಿಮ್ಗೆಲ್ಲರಿಗೂ ಇವತ್ತಿನ ಡೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.